ಒಳ್ಳೆ ಕೆಲಸ ಮಾಡಿದ್ನು ಭಗವಂತ. ಇವತ್ತು ಒಂದು ಪೆಟ್ರೋಲ್ ಬ್ಯಾಂಕ್ ಕೂಡ ಮಾಡಿದ್ದಾರೆ, ತುಂಬ ಸಂತೋಷ ಆಗಿದೆ. ಅವ್ರಿಗೂ ಆ ಕುಟುಂಬಕ್ಕೆ ಭಗವಂತ ಆಯುರಾರು ಭಾಗ್ಯವನ್ನು ಕೊಡಲಿ, ಇನ್ನೂ ಚೆನ್ನಾಗಿ ಪ್ರಬುದ್ಧಮಾನಕ್ಕೆ ಬರಲಿ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡೋಣ. ಬಡ್ಜೆಟ್ ಬಗ್ಗೆ ಬಹಳ ತಾರತಮ್ಯ ಮಾಡಿದ್ದಾರೆ, ಏರುಪೇರಾಗಿದೆ. ಕೇವಲ ಅವರು ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಅವರಿಗೆ ಯಾರು ಬೆಂಬಲವಾಗಿ ನಿಂತ ಆ ರಾಜ್ಯಗಳು ಮಾತ್ರ ಬೆಂಬಲ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ ಆಡಳಿತವಿರುವಂಥ ಸರ್ಕಾರಗಳಿಗೆ ಅವರು ನ್ಯಾಯ ಕೊಟ್ಟಿಲ್ಲ. GST ಈ ದೇಶದಲ್ಲಿ ಎಲ್ಲ ರಾಜ್ಯಗಳು ಅವರಲ್ಲಿ ಏನು ಆದಾಯ ಆಗ್ತದೆ ಅದರ ಬಾಬತ್ತು ಸರಿಸಮವಾಗಿ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ 2ನೇ ಆರ್ಥಿಕ ಉತ್ತಮವಾಗಿರುವಂಥದ್ದು. ಅಂಥ ರಾಜ್ಯ ಕೂಡ ಒಳ್ಳೆ GSTಯನ್ನು 4 ಲಕ್ಷಕ್ಕಿಂತ ಮೇಲ್ಪಟ್ಟು GST ಕೊಟ್ಟಿದ್ದೀವಿ. ಆದರೆ ಈ ರಾಜ್ಯಕ್ಕೂ ಕೂಡ ನ್ಯಾಯ ಕೊಟ್ಟಿಲ್ಲ. ಈ ಬಡ್ಜೆಟ್ನಿಂದ ಬಡವರಿಗಾಗಲಿ, ರೈತರಿಗಾಗಲಿ, ಕಾರ್ಮಿಕರಿಗಾಗಲಿ, ಅಲ್ಪಸಂಖ್ಯಾತರಿಗಾಗಲಿ ಮತ್ತು ಹಿಂದುಳಿದವರಿಗಾಗಲಿ ಮತ್ತು SC ST ವಿಭಾಗದ ಯಾವ ಜನಕ್ಕೂ ಕೂಡ ಸಮವಾಗಿ ಸಮಾನ ರೀತಿಯಲ್ಲಿ ಕೊಡುವಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಈ ಬಡ್ಜೆಟ್ಟು ರಾಜಕೀಯ ಉದ್ದೇಶ ಇದೆ ಬಿಟ್ಟರೆ ಜನಸಾಮಾನ್ಯರ ಅಭಿವೃದ್ಧಿಯಾಗಲಿ ದೇಶದ ಅಭಿವೃದ್ಧಿ ಕಡೆ ಗಮನ ಸೆಳೆದಿಲ್ಲ. ಬಹಳ ತಾರತಮ್ಯ ಮಾಡಿದ್ದಾರೆ. ಅದಕ್ಕೆ ಈ ಬಡ್ಜೆಟ್ನ ರೀತಿಯನ್ನು ನಾನು ವಿರೋಧಿಸ್ತೇನೆ. ಥ್ಯಾಂಕ್ ಯು. ನಮ್ಗೆ ಚೆನ್ನಾಗಿರ್ತದೆ, ಬರ್ತದೆ ನೋಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.